ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಓಕೆ ಗೂಗಲ್ ಈ ಒಂದು ಆಪ್ಷನ್ ಬಗ್ಗೆ, ಈ ಒಂದು ಆಪ್ಷನ್ನ ಯಾವ ರೀತಿ ಎನೇಬಲ್ ಮಾಡುವುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಈ ಒಂದು ವಿಷಯದ ಕುರಿತು ಹಲವಾರು ಒಂದು ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಇವೆ, ಕನ್ನಡ ಕಮ್ಯುನಿಟಿಯಲ್ಲಿ. ಆದರೂ ಸಹ ಇದು ಒಂದೇನು ಪ್ರಾಬ್ಲಮ್ ಅಂತಂದರೆ, ಗೂಗಲ್ ಅಪ್ಡೇಟ್ ಆದ ತಕ್ಷಣವೇ ಈ ಒಂದು ಆಪ್ಷನ್ ಅವರು ಬೇರೆ ರೀತಿಯ ಒಂದು ಅಪ್ಡೇಟ್ನ ಮಾಡಿದ್ದಾರೆ. ಬೇರೆ ರೀತಿ ಒಂದು ಸೆಟ್ಟಿಂಗ್ಸ್ಗಳಾಗಿರ್ಬೋದು, ಅದನ್ನು ಯಾವ ರೀತಿ ಎನೇಬಲ್ ಮಾಡುವುದು, ಅದು ಬೇರೆ ರೀತಿಯ ಒಂದು ಸೆಟ್ಟಿಂಗ್ಸ್ಗಳನ್ನು ಅವರು ಇಟ್ಟಿದ್ದಾರೆ. ಅದನ್ನು ಯಾವ ರೀತಿ ಈ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿ ಎನೇಬಲ್ ಮಾಡುವುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ನೋಡಿದೆ ಹಳೆ ವಿಡಿಯೋಗಳಲ್ಲೆಲ್ಲ, ಬಟ್ ಇವಾಗ ಹಂಗಿಲ್ಲ ಸ್ನೇಹಿತರೆ. ಅದು ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಅದನ್ನು ಯಾವ ರೀತಿ ಒಂದು ಎನೇಬಲ್ ಮಾಡುವುದು ಅಂತ ತಿಳಿಸ್ಕೊಡ್ತಿದ್ದೀನಿ. ನೋಡ್ತಿರ್ತೀರ ನೀವು ನಿಮ್ಮ ಪಕ್ಕದಲ್ಲಿ, ಅಥವಾ ನಿಮ್ಮ ಫ್ರೆಂಡ್ಸ್, ನಿಮ್ಮ ಸ್ನೇಹಿತರು, ಅಥವಾ ನೀವು ಎಲ್ಲಾದರೂ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಯಾರಾದರೂ ಓಕೆ ಗೂಗಲ್ನ ಯೂಸ್ ಮಾಡ್ತಿರೋದನ್ನ ನೋಡ್ತಾ ಇರ್ತೀರ. ಬಟ್ ನಿಮಗೂ ಒಂದು ಆಸೆ ಇರುತ್ತೆ, ಒಂದು ಓಕೆ ಗೂಗಲ್ ಸೆಟ್ಟಿಂಗ್ಸ್ನ ಯಾವ ರೀತಿ ಎನೇಬಲ್ ಮಾಡಬೇಕು ಅಂತ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಆ ಒಂದು ಸೆಟ್ಟಿಂಗ್ಸ್ನ ಯಾವ ರೀತಿ ಎನೇಬಲ್ ಮಾಡುವುದು ಎಂದು ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಿದ್ರೆ ನನ್ನ ಹೆಸರು ಯಮ್ನೂರ್ ಅಂತ, ನೀವು ನೋಡ್ತಿದ್ರೆ ಯಮ್ನೂರ್ ಟೆಕ್ ಇನ್ ಕನ್ನಡ ಆಗಿದ್ರೆ ಬನ್ನಿ ಈಗ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಫ್ರೆಂಡ್ಸ್, ಈ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಜಾಸ್ತಿ ಜನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಆದಷ್ಟು ಸಬ್ಸ್ಕ್ರೈಬ್ ಆಗಿ ಒಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಹಾಗೂ ವಿಡಿಯೋಗೆ ಯಾರು ಲೈಕ್ ಕೊಟ್ಟಿಲ್ವೋ ಆದಷ್ಟು ಲೈಕ್ ಕೊಡಿ. ಹಾಗಿದ್ರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಫೋನಲ್ಲಿ ಫಸ್ಟ್ ಗೂಗಲ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ನೋಡೋದಕ್ಕೆ ಸಿಗ್ತಾ ಇರ್ಬೋದು. ಇಲ್ಲಿ ನೀವು ಏನು ಮಾಡಬೇಕಂತಂದರೆ, ನಿಮ್ಮ ಒಂದು ಪ್ರೊಫೈಲ್ ಇರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಗೂಗಲಲ್ಲಿ ಸೈನ್ ಇನ್ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಹೆಸರು ಇರುತ್ತೆ. ಇಲ್ಲಿ ಈ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಟಾಪ್ ಸೈಡಲ್ಲಿ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಿರ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ನೋಡೋದಕ್ಕೆ ಸಿಗ್ತಿರ್ಬೋದು. ಈ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಗೂಗಲ್ ಅಸಿಸ್ಟೆಂಟ್ಸ್ ಅಂತ ಇರುತ್ತೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೋಡಿಂಗ್ ಆಗುತ್ತೆ. ಒಂದು ನಿಮಿಷ ನೋಡಿ ಫ್ರೆಂಡ್ಸ್. ಇಲ್ಲಿ ಪಾಪ್ಯುಲರ್ ಸೆಟ್ಟಿಂಗ್ಸ್ ಅಂತ ಬಂದಿದೆ. ವಾಯ್ಸ್ ಮ್ಯಾಚ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ವಾಯ್ಸ್ ಮ್ಯಾಚ್ ಇದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಆಫ್ ಹೇ ಗೂಗಲ್ ಅಂತ ಇದೆ ನೋಡಿ, ಇದನ್ನು ಆನ್ ಮಾಡಿ. ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ನೋಡೋದಕ್ಕೆ ಸಿಗ್ತಿರ್ಬೋದು ನೋಡಿ ಫ್ರೆಂಡ್ಸ್. ಇಲ್ಲಿ ಹಲವಾರು ಒಂದು ಆಪ್ಷನ್ಗಳನ್ನು ನಿಮಗೆ ನೋಡೋದಕ್ಕೆ ಸಿಗ್ತಿರ್ಬೋದು. ಬೇಕಿದ್ರೆ ಡಿಸ್ಕ್ರಿಪ್ಷನ್ನ ನೀವು ಓದ್ಕೋಬೋದು. ಇವು ಎಲ್ಲ ಆಪ್ಷನ್ಗಳಿಗೆ ನೀವು ಐ ಅಗ್ರಿ ಕೊಟ್ಕೊಳ್ತಾ ಹೋಗಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಐ ಅಗ್ರಿ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಐ ಅಗ್ರಿ ಅಂತ ಕೊಡಿ ನೋಡಿ ಫ್ರೆಂಡ್ಸ್. ಇಲ್ಲಿ ಈ ರೀತಿ ನೋಡೋದಕ್ಕೆ ಸಿಗ್ತಿರ್ಬೋದು. ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ ನೋಡಿ ಫ್ರೆಂಡ್ಸ್. ಈ ರೀತಿ ನಿಮಗೆ ಒಂದು ಆಪ್ಷನ್ ನೋಡೋದಕ್ಕೆ ಸಿಗ್ತಿರ್ಬೋದು. ಇಲ್ಲಿ ಅದು ಯಾವ ರೀತಿಯ ಒಂದು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರುತ್ತೆ, ಇಲ್ಲಿ ಒಂದು ಟೆಕ್ಸ್ಟ್ನ ಕೊಟ್ಟಿರುತ್ತೆ, ಅದು ಆ ರೀತಿ ನೀವು ಇಲ್ಲಿ ನೋಡಿ ಫ್ರೆಂಡ್ಸ್. ಇಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಇರುತ್ತೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಂಡು ನೀವು ಥ್ಯಾಂಕ್ ಯು ಹೇ ಗೂಗಲ್ ನೋಟ್ ಬರೆಯಲು ನನಗೆ ಸಹಾಯ ಮಾಡೋಂತ ನೀವು ಹೇಳಬೇಕಾಗುತ್ತೆ. ನಾನು ಇವಾಗ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮತ್ತೆ ಈ ರೀತಿ ಒಂದು ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಕೊಟ್ಟ ತಕ್ಷಣವೇ ನೀವು ಈ ರೀತಿ ಹೇಳಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ 50% ಮ್ಯಾಚ್ ಆಗಿದೆ ನಮ್ಮದು. ನೋಡಿ ಫ್ರೆಂಡ್ಸ್, 75% ಮ್ಯಾಚ್ ಆಗಿದೆ ನಮ್ಮದು.
ನೋಡಿ ಫ್ರೆಂಡ್ಸ್, ಹೇ ಗೂಗಲ್ ಈಸ್ ರೆಡಿ ಅಂತ ಬಂದಿದೆ. ನೋಡಿ ಫ್ರೆಂಡ್ಸ್, ಇದು ಈ ರೀತಿ ಓಪನ್ ಆಯ್ತು. ನಿಮಿಷ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ಮತ್ತೆ ನೆಕ್ಸ್ಟ್ ಅಂತ ಕೊಡಿ. ಒಂದು ನಿಮಿಷ ಫ್ರೆಂಡ್ಸ್, ಇಲ್ಲಿ ಈಗ ಬೇಡ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಫಸ್ಟ್ ಹೇಗಿರ್ತಿತ್ತು ಅಂತಂದರೆ, ನಾವು ಇಲ್ಲಿ ಬಂದು ಅನೇಬಲ್ ಮಾಡಿದ ತಕ್ಷಣವೇ ನಮಗೆ ಹೇ ಗೂಗಲ್, ಓಕೆ ಗೂಗಲ್ ಅಂತ ಹೇಳಬೇಕಾಗಿತ್ತು. ಒಂದು ನಿಮಿಷ ಫ್ರೆಂಡ್ಸ್, ಇದು ಆನ್ ಆಗಿಬಿಡ್ತು. ನಮಗೆ ಆ ರೀತಿಯಾಗಿ ಇರ್ತಿತ್ತು. ಬಟ್ ಇವಾಗ ಹಾಗೆಲ್ಲ ನಾನು ಯಾವ ಒಂದು ಸ್ಟೆಪ್ಸ್ನ ಫಾಲೋ ಮಾಡ್ದೇನೆ ಅದೇ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಒಂದು ಫೋನ್ಗಳಲ್ಲಿ ಆರಾಮವಾಗಿ ಎನೇಬಲ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದ್ಕೊತೀನಿ. ಇಷ್ಟವಾಗಿದ್ದರೆ ನೀವು ಜಾಸ್ತಿ ಮಾಡೋದು ಬೇಕೇ ಇಲ್ಲ ಫ್ರೆಂಡ್ಸ್. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ಮತ್ತು ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ನಲ್ಲಿ ಹೇಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.